ಎಲ್ರಿಗೂ ನಮಸ್ಕಾರ. 2027ರ ಭಾರತದ ಜನಗಣತಿಯ ಒಂದು ಬಹುಮುಖ್ಯವಾದ ಮೊದಲ ಹಂತ ಅದು ಮನೆಪಟ್ಟಿ ಮಾಡೋದು. ಇದು ಅತಿ ನಿರ್ಣಾಯಕವಾದ ಹಂತ ಕೂಡ. ಹಾಗಾದ್ರೆ ಈ ಪ್ರಕ್ರಿಯೆ ನಡೆಯೋದು ಹೇಗೆ? ಬನ್ನಿ ಇದರ ಬಗ್ಗೆ ಹಂತ ಹಂತವಾಗಿ ಸರಳವಾಗಿ ತಿಳ್ಕೊಳ್ಳೋಣ. ನಾವಿವತ್ತು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ಈ ಮೊದಲ ಹಂತ ಅಂದ್ರೆ ಏನು ಅಂತ ಶುರು ಮಾಡೋಣ. ಆಮೇಲೆ ಕೆಲವು ಮೂಲಭೂತ ಪರಿಕಲ್ಪನೆಗಳಾದ ಕಟ್ಟಡ ಮತ್ತು ಜನಗಣತಿ ಮನೆ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಕುಟುಂಬಗಳಲ್ಲಿ ಎಷ್ಟು ವಿಧಗಳಿವೆ, ಕೆಲವು ಕನ್ಫ್ಯೂಸಿಂಗ್ ಸನ್ನಿವೇಶಗಳು ಬಂದಾಗ ಏನ್ ಮಾಡ್ಬೇಕು, ಮತ್ತೆ ಸಂಖ್ಯೆಗಳನ್ನ ಹೇಗೆ ಕೊಡ್ಬೇಕು ಅನ್ನೋ ನಿಯಮಗಳನ್ನ ನೋಡಿ ಕೊನೆಗೆ ಪ್ರಮುಖ ಅಂಶಗಳನ್ನ ಒಮ್ಮೆ ನೆನ್ಪು ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲ ಹಂತ ನಡೀಬೋದು ಏಪ್ರಿಲ್ 16ರಿಂದ ಮೇ 15ರವರೆಗೆ. ಇದರಲ್ಲಿ ಮೊದಲ 3 ದಿನ ಇದೆಯಲ್ಲ, ಅದು ತುಂಬಾ ಮುಖ್ಯ. ಯಾಕಂದ್ರೆ ಆ ಸಮಯದಲ್ಲಿ ನಿಗದಿಪಡಿಸಿದ ಪ್ರದೇಶದ ನಕ್ಷೆ ರೆಡಿ ಮಾಡಬೇಕು, ಮತ್ತೆ ಅಲ್ಲಿರೋ ಪ್ರತಿಯೊಂದು ಮನೆ ಕಟ್ಟಡಕ್ಕೆ ನಂಬರ್ ಕೊಡ್ಬೇಕು. ಇಡೀ ಜನಗಣತಿ ಪ್ರಕ್ರಿಯೆಗೆ ಇದೇ ಅಡಿಪಾಯ. ಮೊದ್ಲಿಗೆ ಮನೆಪಟ್ಟಿ ಬ್ಲಾಕ್ ಅಥವಾ HLB ಅಂದ್ರೆ ಏನು? ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ಒಬ್ಬ ಗಣಿತದಾರರಿಗೆ ಕೆಲ್ಸ ಮಾಡೋಕಂತ ಕೊಟ್ಟಿರೋ ಒಂದು ಜಾಗ. ಇದೇ ಜನಗಣತಿಯ ಬೇಸಿಕ್ ಯೂನಿಟ್. ಈ ಬ್ಲಾಕ್ ಒಳಗೆ ಬರೋ ಪ್ರತಿಯೊಂದನ್ನೂ ಒಂದೂ ಬಿಡದೆ ಲೆಕ್ಕಕ್ಕೆ ತಗೋಬೇಕು. ಅದು ಬಹಳ ಮುಖ್ಯ. ಹಾಗಾದ್ರೆ ಒಬ್ಬ ಗಣಿತದಾರರ ಮೊದಲ ಕೆಲಸ ಏನು? ಅವರಿಗೆ ಕೊಟ್ಟಿರೋ HLB ಮ್ಯಾಪ್ ತಗೊಂಡು ಅವರ ಸೂಪರ್ವೈಸರ್ ಜೊತೆ ಆ ಏರಿಯಾಗೆ ಹೋಗ್ಬೇಕು. ಅಲ್ಲಿ ಆ ಬ್ಲಾಕ್ನ ಬೌಂಡ್ರಿ ಒಳಗೆ ಬರೋ ಎಲ್ಲಾ ಕಟ್ಟಡಗಳನ್ನ ಗುರುತಿಸ್ಬೇಕು. ಕೆಲವೊಂದು ದೂರ ದೂರ ಇರ್ಬೋದು, ಸಪರೇಟ್ ಆಗಿರ್ಬೋದು, ಯಾವುದನ್ನೂ ಮಿಸ್ ಮಾಡೋ ಹಾಗಿಲ್ಲ. ಗುರಿ ಒಂದೇ, 100ಕ್ಕೆ 100% ಕವರೇಜ್. ಸರಿ, ಈಗ ನಂಬರ್ ಕೊಡೋಕ್ ಮುಂಚೆ ಕೆಲವು ಬೇಸಿಕ್ ಕಾನ್ಸೆಪ್ಟ್ಗಳನ್ನ ನಾವು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಗೊತ್ತಿದ್ರೇನೆ ಮುಂದೆ ಹೋಗೋಕೆ ಸಾಧ್ಯ. ಮೊದಲನೆಯದು, ಕಟ್ಟಡ ಅಂದ್ರೆ ಏನು? ನೋಡಿ, ನೆಲದ ಮೇಲೆ ಇರೋ ಒಂದು ಸೆಪರೇಟ್ ಸ್ಟ್ರಕ್ಚರ್. ಅದಕ್ಕೆ ಗೋಡೆಗಳಿರ್ಬೇಕು, ಮೇಲೆ ಒಂದು ರೂಫ್ ಅಂದ್ರೆ ಛಾವಣಿ ಇರಬೇಕು, ಮತ್ತು ನಾವು ಒಳಗೆ ಹೋಗೋಕೆ ಆಗ್ಬೇಕು. ಅಷ್ಟೇ. ಇದು ಒಂದು ಚಿಕ್ಕ ಗುಡ್ಸಲಿರ್ಬಹುದು ಅಥವಾ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಕೂಡ ಆಗಿರಬಹುದು. ನೋಡಿ, ಕಟ್ಟಡ ಅನ್ನೋ ಪದಕ್ಕೆ ಎಷ್ಟು ವಿಶಾಲವಾದ ಅರ್ಥ ಇದೆ ಅನ್ನೋದು ಇಲ್ಲಿರೋ ಇಂಟ್ರೆಸ್ಟಿಂಗ್ ವಿಷಯ. ಬರೀ ವಾಸದ ಮನೆಗಳಷ್ಟೇ ಅಲ್ಲ, ಅಂಗಡಿಗಳು, ಆಫೀಸ್ಗಳು, ಫ್ಯಾಕ್ಟ್ರಿಗಳು, ಶಾಲೆಗಳು, ದೇವಸ್ಥಾನ, ಚರ್ಚ್, ಮಸೀದಿ ಅಷ್ಟೇ ಯಾಕೆ, ಖಾಲಿ ಬಿದ್ದಿರೋ ಕಟ್ಟಡಗಳನ್ನೂ ಲೆಕ್ಕಕ್ಕೆ ತಗೋಬೇಕು. ಕಂಬಗಳ ಮೇಲೆ ಒಂದು ಟಾರ್ಪಲ್ ಹಾಕಿದ್ರೂ ಕೂಡ ಅದೂ ಒಂದು ಕಟ್ಟಡವೇ. ಕಟ್ಟಡ ಆಯ್ತು. ಈಗ ಜನಗಣತಿ ಮನೆ ಅಂದ್ರೆ ಏನೋ ನೋಡೋಣ. ಇದು ಒಂದು ಪೂರ್ತಿ ಕಟ್ಟಡ ಆಗಿರ್ಬೋದು ಅಥವಾ ಕಟ್ಟಡದ ಒಂದು ಭಾಗ ಕೂಡ ಆಗಿರ್ಬೋದು. ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾದ ಪಾಯಿಂಟ್ ಅಂದ್ರೆ, ಅದಕ್ಕೆ ಅಂತ ಒಂದು ಸೆಪರೇಟ್ ಮೇನ್ ಎಂಟ್ರೆನ್ಸ್ ಇರಬೇಕು. ಈ ಸೆಪರೇಟ್ ಬಾಗಿಲಿದೆಯಲ್ಲ, ಅದೇ ಅದನ್ನ ಒಂದು ಬೇರೆ ಯೂನಿಟ್ ಅಂತ ಗುರುತಿಸೋದು. ಈ ಎರಡರ ಮಧ್ಯೆ ಇರುವ ವ್ಯತ್ಯಾಸ ಇನ್ನಷ್ಟು ಕ್ಲಿಯರ್ ಆಗ್ಬೇಕಾ? ನೋಡಿ, ಒಂದು ದೊಡ್ಡ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಇದೆ ಅಂದ್ಕೊಳ್ಳಿ. ಆ ಇಡೀ ಬಿಲ್ಡಿಂಗ್ ಸೇರಿ ಒಂದು ಕಟ್ಟಡ ಅಷ್ಟೇ. ಆದ್ರೆ ಆ ಬಿಲ್ಡಿಂಗ್ ಒಳಗೆ ಇರೋ ಪ್ರತಿಯೊಂದು ಫ್ಲ್ಯಾಟ್ಗೂ ಸಪರೇಟ್ ಬಾಗ್ಲಿರುತ್ತಲ್ವಾ? ಹಾಗಾಗಿ ಪ್ರತಿಯೊಂದು ಫ್ಲ್ಯಾಟ್ ಕೂಡ ಒಂದೊಂದು ಜನಗಣತಿ ಮನೆ ಆಗತ್ತೆ. ಸಿಂಪಲ್ ಅಲ್ವಾ? ಸರಿ, ಕಟ್ಟಡಗಳ ಬಗ್ಗೆ ಆಯ್ತು. ಈಗ ಅದರೊಳಗೆ ವಾಸಿಸೋ ಜನರ ಬಗ್ಗೆ ಅಂದರೆ ಕುಟುಂಬದ ಬಗ್ಗೆ ಮಾತಾಡೋಣ. ಹಾಗಾದ್ರೆ ಜನಗಣತಿಯ ಪ್ರಕಾರ ಕುಟುಂಬ ಅಂದ್ರೆ ಏನು? ಅವರು ಸಂಬಂಧಿಕರೇ ಆಗಿರಬೇಕು ಅಂತೇನಿಲ್ಲ. ಇಲ್ಲಿರೋ ಒಂದೇ ಒಂದು ಮುಖ್ಯವಾದ ರೂಲ್ ಅಂದ್ರೆ ಒಂದೇ ಅಡುಗೆ ಮನೆ. ಅಂದ್ರೆ ಒಂದು ಗುಂಪು ಒಟ್ಟಿಗೆ ವಾಸವಾಗಿದ್ದು ಎಲ್ಲರೂ ಒಂದೇ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ರೆ ಅವರನ್ನ ಒಂದು ಕುಟುಂಬ ಅಂತ ಪರಿಗಣಿಸ್ತಾರೆ. ಕುಟುಂಬಗಳಲ್ಲಿ 2 ವಿಧ. ಒಂದು ಸಾಮಾನ್ಯ ಕುಟುಂಬ, ಅಂದ್ರೆ ನಾವೆಲ್ಲ ನೋಡೋ ಹಾಗೆ ಒಂದು ಫ್ಯಾಮಿಲಿ ಒಟ್ಟಿಗೆ ಇರೋದು. ಇನ್ನೊಂದು ಸಾಂಸ್ಥಿಕ ಕುಟುಂಬ, ಅಂದ್ರೆ ಹಾಸ್ಟೆಲ್, ಜೈಲ್ ಅಥವಾ ಅನಾಥಾಶ್ರಮದಂತಹ ಸಂಸ್ಥೆಗಳಲ್ಲಿರೋರು. ಇವರೆಲ್ಲ ಸಂಬಂಧಿಕರಲ್ಲದಿದ್ರೂ ಒಂದೇ ಕಡೆ ಇರೋದ್ರಿಂದ ಇವರನ್ನ ಒಂದು ಸಾಂಸ್ಥಿಕ ಕುಟುಂಬ ಅಂತ ಕರೀತಾರೆ. ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವಿಷಯವನ್ನ ಎಲ್ಲರೂ ನೆನ್ಪಿಟ್ಕೋಬೇಕು. ರಸ್ತೆ ಬದಿಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಅಂದ್ರೆ ಯಾವುದೇ ಮನೆಯಿಲ್ದೆ ವಾಸಿಸೋ ಜನರನ್ನ ಈ ಹಂತದಲ್ಲಿ ಲೆಕ್ಕಕ್ಕೆ ತಗೊಳ್ಳಲ್ಲ. ಅವರನ್ನ ಜನಗಣತಿಯ ಬೇರೊಂದು ಹಂತದಲ್ಲಿ ಕೌಂಟ್ ಮಾಡ್ತಾರೆ. ಈ ಹಂತದಲ್ಲಿ ಅವರನ್ನ ಸೇರ್ಸೋ ಹಾಗಿಲ್ಲ. ಸರಿ, ಈ ಥಿಯರಿ ಎಲ್ಲ ಆಯ್ತು. ಈಗ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ಫೀಲ್ಡ್ಗೆ ಹೋದಾಗ ಕೆಲವೊಂದು ಕನ್ಫ್ಯೂಸಿಂಗ್ ಸನ್ನಿವೇಶಗಳು ಎದುರಾಗಬಹುದು. ಅವುಗಳನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಕೆಲವು ಉದಾಹರಣೆಗಳ ಮೂಲಕ ನೋಡೋಣ. ಮೊದಲನೆಯ ಉದಾಹರಣೆ, ಒಂದು ಹಾಸ್ಟೆಲ್. ಇಡೀ ಹಾಸ್ಟೆಲ್ ಬಿಲ್ಡಿಂಗ್ ಇದೆಯಲ್ಲ, ಅದು ಒಂದೇ ಕಟ್ಟಡ. ಅಲ್ಲಿರೋ ಎಲ್ಲಾ ವಿದ್ಯಾರ್ಥಿಗಳು ಸೇರಿ ಒಂದು ಸಾಂಸ್ಥಿಕ ಕುಟುಂಬ ಆಗೋದ್ರಿಂದ ಅವರ ಎಲ್ಲಾ ರೂಮ್ಗಳನ್ನ ಸೇರಿಸಿ ಜನಗಣತಿ ಮನೆ 1 ಅಂತ ನಂಬರ್ ಕೊಡ್ತಾರೆ. ಆದ್ರೆ ಅದೇ ಕಾಂಪೌಂಡ್ ಒಳಗೆ ವಾರ್ಡನ್ಗೆ ಅಂತ ಸಪ್ರೇಟ್ ಕ್ವಾರ್ಟರ್ಸ್ ಇದ್ರೆ ಮತ್ತೆ ಅಡುಗೆಯವರಿಗೆ ಅಂತ ಇನ್ನೊಂದು ಸಪ್ರೇಟ್ ಮನೆ ಇದ್ರೆ
ಅವೆರಡಕ್ಕೂ ಜನಗಣತಿ ಮನೆ 2 ಮತ್ತು ಜನಗಣತಿ ಮನೆ 3 ಅಂತ ಪ್ರತ್ಯೇಕ ನಂಬರ್ ಕೊಡ್ಬೇಕು. ಈಗ ಹಳ್ಳಿ ಕಡೆ ಒಂದು ಉದಾಹರಣೆ ನೋಡೋಣ. ಒಬ್ಬರದೇ ಜಾಗದಲ್ಲಿ ಒಂದು ಮುಖ್ಯ ಮನೆ, ಒಂದು ವರ್ಕ್‌ಶಾಪ್, ಆಮೇಲೆ ಒಂದು ದನದ ಕೊಟ್ಟಿಗೆ ಇರ್ಬೋದು. ಇವೆಲ್ಲ ಒಂದೇ ಜಾಗದಲ್ಲಿರೋದ್ರಿಂದ ಒಟ್ಟಿಗೆ ಒಂದು ಕಟ್ಟಡ ಅಂತಾನೆ ಲೆಕ್ಕ. ಆದ್ರೆ ಅವುಗಳನ್ನ ಬೇರೆ ಬೇರೆ ಕಾರಣಕ್ಕೆ ಬಳಸ್ತಿರೋದ್ರಿಂದ ಪ್ರತಿಯೊಂದಕ್ಕೂ ಸಪರೇಟ್ ಜನಗಣತಿ ಮನೆ ನಂಬರ್ ಕೊಡಬೇಕು. ಅಂದ್ರೆ ಮನೆಗೆ 1, ವರ್ಕ್‌ಶಾಪಿಗೆ 2, ದನದ ಕೊಟ್ಟಿಗೆಗೆ 3. ಈ ಉದಾಹರಣೆ ಇದೆಯಲ್ಲ, ಇದು ಒಂದೇ ಅಡುಗೆ ಮನೆ ರೂಲ್ ಅನ್ನ ಪರ್ಫೆಕ್ಟ್ ಆಗಿ ವಿವರಿಸುತ್ತೆ. ನೋಡಿ, ಒಂದು ಮನೆಯಲ್ಲಿ ಕೆಲಸ ಮಾಡೋರು ಸಪರೇಟ್ ಕ್ವಾರ್ಟರ್ಸ್ನಲ್ಲಿ ಇದ್ದು ಅಲ್ಲೇ ಅಡುಗೆ ಮಾಡ್ಕೊಳ್ತಿದ್ರೆ ಅವ್ರ ಕ್ವಾರ್ಟರ್ಸ್ ಒಂದು ಪ್ರತ್ಯೇಕ ಜನಗಣತಿ ಮನೆ ಆಗತ್ತೆ. ಆದ್ರೆ ಅವರು ಮನೆಯಲ್ಲಿ ಪ್ರತ್ಯೇಕವಾಗಿ ವಾಸವಾಗಿದ್ದು ಊಟ ಮಾತ್ರಕ್ಕೆ ಮಾಲೀಕರ ಮನೆಗೆ ಬರ್ತಿದ್ರೆ ಆಗ ಅವರು ಮಾಲೀಕರ ಕುಟುಂಬದ ಭಾಗ ಆಗ್ತಾರೆ. ಹಾಗಾಗಿ ಅವರ ವಾಸದ ಜಾಗ ಮತ್ತು ಮಾಲೀಕರ ಮನೆ ಸೇರಿ ಒಂದೇ ಜನಗಣತಿ ಮನೆ ಅಂತ ಲೆಕ್ಕಕ್ಕೆ ಬರುತ್ತೆ. ಇಷ್ಟೆಲ್ಲ ಆಯ್ತು. ಈಗ ನಂಬರ್ ಕೊಡೋದಕ್ಕೆ ಅಂತ ಇರೋ ಅಧಿಕೃತ ನಿಯಮಗಳು ಏನು ಅಂತ ನೋಡೋಣ. ಸರಿ, ಈಗ ನನ್ನ ಬ್ಲಾಕ್ನಲ್ಲಿರೋ ಮನೆಗಳಿಗೆ ನಾನು ಹೇಗೆ ನಂಬರ್ ಕೊಡ್ಬೇಕು? ಅದಕ್ಕೆ ಸರಿಯಾದ ಕ್ರಮ ಯಾವುದು? ನೋಡಿ, ನಿಯಮ ತುಂಬಾ ಸ್ಪಷ್ಟವಾಗಿದೆ. ಯಾವಾಗ್ಲೂ ನಿಮ್ಮ ಬ್ಲಾಕ್ನ ವಾಯುವ್ಯ ಮೂಲೆ ಅಂದ್ರೆ ನಾರ್ತ್ ವೆಸ್ಟ್ ಕಾರ್ನರಿಂದ ನಂಬರ್ ಕೊಡಕ್ ಶುರು ಮಾಡ್ಬೇಕು. ಅಲ್ಲಿಂದ ಹಾವಿನ ಹಾಗೆ ಅಂದ್ರೆ ಸರ್ಪಾಕಾರದಲ್ಲಿ ಹೋಗ್ಬೇಕು. ಒಂದು ರಸ್ತೆಯ ಒಂದು ಸೈಡ್ ಪೂರ್ತಿ ಮುಗಿಸಿ ಆಮೇಲೆ ಇನ್ನೊಂದು ಸೈಡ್ಗೆ ಹೋಗಿ ಹೀಗೆ ಸಾಗಿ ಕೊನೆಗೆ ಬ್ಲಾಕ್ನ ಆಗ್ನೇಯ ಅಂದ್ರೆ ಸೌತ್ ಈಸ್ಟ್ ಮೂಲೆಯ ಹತ್ತಿರ ನಿಮ್ಮ ನಂಬರಿಂಗ್ ಮುಗಿಬೇಕು. ಹೀಗೆ ಮಾಡಿದ್ರೆ ಒಂದು ಮನೆ ಮಿಸ್ ಆಗಲ್ಲ. ಕೆಲವು ಸ್ಪೆಷಲ್ ಕೇಸ್ಗಳು ಇವೆ, ಅದನ್ನೂ ಗಮನಿಸ್ಬೇಕು. ಈಗೊಂದು ಕಟ್ಟಡ ಕಟ್ತಿದ್ದಾರೆ ಅಂದ್ರೆ ಅದಕ್ಕೆ ಮೇಲ್ಛಾವಣಿ ಅಂದ್ರೆ ರೂಫ್ ಹಾಕಿದ್ರೆ ಮಾತ್ರ ನಂಬರ್ ಕೊಡಬೇಕು. ಇನ್ನೊಂದು, ನೀವೊಂದು ಏರಿಯಾದಲ್ಲಿ ನಂಬರ್ ಹಾಕಿ ಮುಂದೆ ಹೋದ್ಮೇಲೆ ಅಲ್ಲೊಂದು ಹೊಸ ಮನೆ ಕಟ್ಟಿ ಮುಗಿದ್ರೆ ಏನ್ ಮಾಡೋದು? ಆಗ ಅದರ ಪಕ್ಕದ ಮನೆ ನಂಬರ್ 10 ಆಗಿದ್ರೆ ಈ ಹೊಸ ಮನೆಗೆ 10/1 ಅಂತ ಸಬ್ ನಂಬರ್ ಕೊಡಬೇಕು. ಒಂದು ವೇಳೆ ಆ ಇಡೀ ಏರಿಯಾಗೆ ಮುನಿಸಿಪಾಲಿಟಿಯಿಂದಾನೇ ಒಂದು ಸರಿಯಾದ ಸಿಸ್ಟಮಲ್ಲಿ ನಂಬರ್ ಕೊಟ್ಟಿದ್ರೆ ಅದನ್ನೇ ಬೇಕಾದ್ರೆ ಬಳಸ್ಬೋದು. ಸರಿ, ಮುಗಿಸೋಕೆ ಮುಂಚೆ ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದ್ರಲ್ಲಿರೋ ಅತಿ ಮುಖ್ಯವಾದ ಅಂಶಗಳನ್ನ ಒಮ್ಮೆ ಶಾರ್ಟ್ ಆಗಿ ನೋಡ್ಬಿಡೋಣ. ಇದೊಂದು ರೀತಿ ಚೆಕ್ ಲಿಸ್ಟ್ ಇದ್ದ ಹಾಗೆ. ನೆನಪಿಡಿ, ಕಟ್ಟಡ ಅಂದ್ರೆ ಪೂರ್ತಿ ಸ್ಟ್ರಕ್ಚರ್, ಜನಗಣತಿ ಮನೆ ಅಂದ್ರೆ ಸೆಪರೇಟ್ ಎಂಟ್ರೆನ್ಸ್ ಇರೋ ಯೂನಿಟ್, ಕುಟುಂಬ ಅಂದ್ರೆ ಒಂದೇ ಅಡಿಗೆ ಮನೆ ಶೇರ್ ಮಾಡ್ಕೊಳ್ಳೋ ಗುಂಪು. ನಿಮ್ ಬ್ಲಾಕ್ನಲ್ಲಿರೋ ಪ್ರತಿಯೊಂದನ್ನು ಕವರ್ ಮಾಡಬೇಕು, ಮತ್ತೆ ನಂಬರಿಂಗ್ ಯಾವಾಗ್ಲೂ ನಾರ್ತ್ ವೆಸ್ಟಿಂದ ಸೌತ್ ಈಸ್ಟ್ಗೆ ಹೋಗ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಕನ್ಫ್ಯೂಷನ್ ಆದಾಗ ಒಂದೇ ಅಡ್ಗೆ ಮನೆ ರೂಲ್ ನೆನ್ಪು ಮಾಡ್ಕೊಂಡ್ರೆ ಸಾಕು. ಸರಿ, ಈಗ ಕಟ್ಟಡಗಳಿಗೆ ನಂಬರ್ ಹಾಕೋದು ಹೇಗೆ ಅಂತ ಗೊತ್ತಾಯ್ತು. ಆದ್ರೆ ಕೆಲ್ಸ ಇಲ್ಲಿಗ್ ಮುಗ್ದಿಲ್ಲ. ಮುಂದಿನ ದೊಡ್ಡ ಪ್ರಶ್ನೆ ಅಂದ್ರೆ ಈ ಮನೆಗಳ ಒಳಗೆ ವಾಸಿಸೋ ಜನರ ವಿವರಗಳನ್ನ ಸರಿಯಾಗಿ ತಪ್ಪಿಲ್ಲದ ಹಾಗೆ ದಾಖಲಿಸೋದು ಹೇಗೆ? ಇದು ಇನ್ನೊಂದು ದೊಡ್ಡ ಚಾಪ್ಟರ್.